ಪಿ ಸಿ ಒ ಡಿ ಅಥವಾ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಥವಾ ಪಿ ಸಿ ಒ ಡಿ ಅಂದರೆ ಪಿ ಸಿ ಒ ಎಸ್ ಅಂತಲೂ ಹೇಳ್ತಾರೆ, ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಅಂತ. ಇದು ಒಂದು ಸ್ಥಿತಿ, ದೇಹದಲ್ಲಿ ಮುಟ್ಟಿನ ತೊಂದರೆ ಇದ್ದಾಗ, ಮುಟ್ಟು ಸರಿಯಾಗಿ ಬರ್ತಾ ಇಲ್ಲ, ಭಾಳ ದಿವಸಕ್ಕೊಂದು ಸಲ 2-3 ತಿಂಗಳಿಗೊಂದು ಸಲ ಬರ್ತಾ ಇದೆ ಅಂದಾಗ, ದೇಹದ ತೂಕ ಜಾಸ್ತಿ ಆಗ್ತಾ ಹೋದಾಗ, ದೇಹದಲ್ಲಿ ಪುರುಷ ಹಾರ್ಮೋನ್ ಟೆಸ್ಟೋಸ್ಟಿರೋನ್ ಪ್ರಮಾಣ ಹೆಚ್ಚಿ ಅದಕ್ಕೆ ಇರೋವಂಥ ಕೆಲವು ಚಿಹ್ನೆಗಳು, ಅತಿಯಾದ ಒಂದು ಕೂದಲಿನ ಬೆಳವಣಿಗೆ, ಗಡ್ಡ ಮೀಸೆ ಬೆಳವಣಿಗೆ ಬರೋ ಥರ, ದೇಹದಲ್ಲೆಲ್ಲ ಕೂದಲು ಜಾಸ್ತಿ ಆಗ್ತಿದೆ ಅಥವಾ ಕೂದಲು ಉದುರ್ತಾ ಇದೆ, ತುಂಬ ಒಂದು ಮೊಡವೆಗಳು ಬರ್ತಾ ಇದೆ, ಈ ಥರದ್ದೆಲ್ಲ ಕೆಲವು ಚಿಹ್ನೆಗಳು ದೇಹದಲ್ಲಿ. ಮತ್ತು ಇದನ್ನು ಒಂದು ಸ್ಕ್ಯಾನಿಂಗ್ ಮಾಡಿದಾಗ ಅಂಡಾಶಯದಲ್ಲಿ ನೀರು ತುಂಬಿದ ಗುಳ್ಳೆಗಳ ಥರ ಅದರ ತುಂಬಿಕೊಂಡು ಅಂಡಾಶಯದ ಕೆಲಸ ಏರ್ಪೇರ್ ಆಗೋಕ್ಕೆ ಶುರುವಾಗತ್ತೆ. ಈ ಏರ್ಪೇರ್ ಆಗೋದ್ರಿಂದ ಮುಟ್ಟು ಸರಿಯಾಗಿ ಬರ್ತಾ ಇರೋದಿಲ್ಲ ಮತ್ತು ಅಂಡಾಣು ಬಿಡುಗಡೆ ಸರಿಯಾಗಲ್ಲ. ಇದರಿಂದ ಇದೆಲ್ಲನೂ ಚಿಹ್ನೆಗಳನ್ನು ಸೇರಿಸಿ ಇದೊಂದು ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ದೇಹದಲ್ಲಿ ಒಂದು ಸ್ಕ್ಯಾನಿಂಗ್ನಲ್ಲಿ ನೋಡಿದಾಗ ಪಾಲಿಸಿಸ್ಟಿಕ್ ಓವರೀಸ್ ಅಥವಾ ಅಂಡಾಶಯದಲ್ಲಿರೋ ತೊಂದರೆ, ದೇಹದಲ್ಲಿ ಒಂದು ಪುರುಷ ಹಾರ್ಮೋನಿನ ಚಿಹ್ನೆಗಳು ಜಾಸ್ತಿ ಆಗ್ತಾ ಹೋಗೋದು, ಮುಟ್ಟಿನ ತೊಂದರೆಗಳು ಬರೋದು, ಇದೆಲ್ಲ ಸೇರಿದರೆ ಇದನ್ನು ಪಿ ಸಿ ಒ ಡಿ. ಇದು ನಾವು ಹೆಚ್ಚಿಗೆ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಅದು ನಮ್ಮ ಆಹಾರ ಪದ್ಧತಿ ಇರ್ಬೋದು, ಅತಿಯಾದ ಬೊಜ್ಜು, ತೂಕ ಜಾಸ್ತಿ ಆಗಿರ್ಬೋದು, ಪರಿಸರ ಮಾಲಿನ್ಯ ಇರ್ಬೋದು, ನಾವು ತಗೊಳ್ತಿರೋ ಊಟ ತಿಂಡಿಗಳಲ್ಲಿ ಗೊತ್ತಿಲ್ಲದೇ ಎಷ್ಟೋ ಒಂದು ರಾಸಾಯನಿಕಗಳು ಸೇರ್ಕೊಳ್ತಿರೋದು, ಪೆಸ್ಟಿಸೈಡ್ಸು, DDT, ಇದೆಲ್ಲ ನಾವು ತಗೊಳ್ಳೋ ಆಹಾರದಲ್ಲಿ ನಮಗೆ ದೇಹ ಸೇರ್ಕೊಳ್ತಾ ಇರೋದು, ಇವೆಲ್ಲ ದೇಹದಲ್ಲಿ ಆ ಸ್ಥಿತಿನ ಏರ್ಪೇರ್ ಮಾಡುತ್ತೆ. ಕೆಲವರಿಗೆ ಆನುವಂಶಿಕ ಗುಣಗಳಿಂದ ಕೂಡ ಆಗಿರ್ಬೋದು. ಇದೆಲ್ಲ ಕಾರಣಗಳಿಂದ ಈಗಾಗೋದ್ರಿಂದ ಇದು ಒಂದು ಮುಟ್ಟಿನ ತೊಂದರೆಗೆ ಆಗೋ ಕಾರಣಗಳು, ಮತ್ತೊಂದು ಬಂಜೆತನಕ್ಕೆ ಆಗೋವಂಥ ಕಾರಣಗಳು, ದೇಹದ ತೂಕ ಜಾಸ್ತಿ ಆಗೋದು, ಮತ್ತು ಹೀಗೇ ಅದನ್ನು ಟ್ರೀಟ್ಮೆಂಟ್ ಚಿಕಿತ್ಸೆ ಇಲ್ಲದೆ ಬಿಟ್ಟರೆ ಮುಂದೆ ಒಂದು ದಿವಸ ಅದು ಸ್ವಲ್ಪ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಆಗ್ಬೋದು, ಬ್ಲಡ್ ಪ್ರೆಷರ್ ಬರೋದಕ್ಕೆ ಕಾರಣ ಆಗ್ಬೋದು. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲೇ ಸರಿಯಾದ ಜೀವನ ಶೈಲಿ ಅಳವಡಿಸ್ಕೊಂಡು ತೂಕ ಜಾಸ್ತಿ ಆಗದಂಗೆ ನೋಡಿಕೊಂಡಾಗ ಭಾಳಷ್ಟು ಜನರಲ್ಲಿ ಇದನ್ನು ಪಿ ಸಿ ಒ ಡಿ ಬರೋದನ್ನು ಕಡಿಮೆ ಮಾಡ್ಬೋದು. ಆದರೆ ಪಿ ಸಿ ಒ ಡಿ ಒಂದು ಸಲ ನೀವು ಡಯಾಗ್ನೋಸ್ ಮಾಡಿದ ತಕ್ಷಣ ನೀವು ಹೆದರ್ಕೊಂಡು ಏನೋ ಆಗೋಗ್ಬಿಟ್ಟಿದೆ, ಆಕಾಶ ತಲೆ ಮೇಲೆ ಕಳಚಿ ಬಿದ್ದಿದೆ ಅನ್ನೋ ಅಷ್ಟು ಭಾವನೆ ಇಟ್ಕೊಳ್ಳೋದು ಬೇಡ. ಅದಕ್ಕೂ ಚಿಕಿತ್ಸೆ ಇದೆ. ನೀವು ಜೀವನ ಶೈಲಿನ ಸರಿಯಾಗಿ ಅಳವಡಿಸ್ಕೊಳ್ಳಿ. ಯಾಕಂದರೆ ಇದನ್ನೊಂಥರ ನಾವು ಬಾಡಿ ಇಮೇಜ್ ಪ್ರಾಬ್ಲಮ್ ಅನ್ನೋ ಥರ, ದೇಹದಲ್ಲಿ ಅತಿಯಾಗಿ ಬೊಜ್ಜು ಬಂದು ದಪ್ಪ ಆಗಿ ಕೂದಲು ಬೆಳವಣಿಗೆಗಳು ಜಾಸ್ತಿ ಆಗಿ ಅಥವಾ ಮೊಡವೆಗಳು ಜಾಸ್ತಿ ಆಗೋದು, ಅವ್ರಿಗೆ ಒಂಥರ ಕೀಳರಿಮೆ ಆಗುತ್ತೆ. ಎಲ್ಲರ ಮುಂದೆ ನಾವು ಹೋಗಲ್ಲ, ನನಗೇನು ಇಷ್ಟ ಆಗಲ್ಲ, ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಹೋಗಲ್ಲ, ಇದೊಂಥರ ಏನಾಗುತ್ತೆ, ಸಾಮಾಜಿಕವಾಗಿ ಸೋಷಿಯಲ್ ಫ್ಯಾಕ್ಟರ್ಸ್ಗಳಾಗುತ್ತೆ. ಅವರ ದೇಹದ ಮೇಲೆ ಅವ್ರಿಗೆ ಒಂದು ಬೇಜಾರು ಬಂದಂಗೆ ಆಗೋದು, ಇದೆಲ್ಲನೂ ಆಗದಂಗೆ ಮೊದಲೇ ತಡೆಗಟ್ಟೋದು ಮುಖ್ಯ. ಒಂದು ವೇಳೆ ನೀವು ಲೇಟಾಗಿ ಅದನ್ನು ಡಯಾಗ್ನೋಸ್ ಮಾಡಿದರೂ ಕೂಡ ಅದಕ್ಕೂ ಚಿಕಿತ್ಸೆ ಇದೆ. ಜೀವನ ಶೈಲಿನ ಸರಿಪಡಿಸ್ಕೊಳ್ಬೇಕು, ಟ್ಯಾಬ್ಲೆಟ್ಸ್ಗಳನ್ನು ಸರಿಗೆ ತೊಗೋಬೇಕು, ಮುಟ್ಟಿನ ತೊಂದರೆನ ನಾವು ಸರಿ ಮಾಡಬೇಕು. ಮುಂದೆ ಅದು ಮಕ್ಕಳಾಗದೇ ಇರೋದಕ್ಕೆ ಕಾರಣ ಆದರೆ ಬಂಜೆತನಕ್ಕೂ ಕೂಡ ಚಿಕಿತ್ಸೆ ಕೊಡಬೇಕಾಗತ್ತೆ. ಆದ್ದರಿಂದ ಇದನ್ನು ಇವಾಗಲಿಂದನೇ ಎಲ್ಲ ಸರಿಪಡಿಸ್ಕೊಳ್ತಾ ಹೋದರೆ ಮುಂದೆ ಬಹಳಷ್ಟು ದಿನಗಳ ನಂತರ ಕೆಲವು ತೊಂದರೆ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತೆ.